ಹಲೋ ಅಣ್ಣ, ಸಗಣಿ ಇದ್ಯಾ? ಸಗಣಿನಾ? ಹಾ ಅಣ್ಣ, ಇದೆ. ಹೌದಾ, ಹಂಗಾರೆ ತಿನ್ಕೊಂಬಿಡಿ. ಯಾರೋ ನೀನ್ ಮಾತಾಡ್ತಿರೋದು. 2 ಕೆಜಿ ಸಗಣಿ ಇದ್ಯಾ? ಹಾ ಅಣ್ಣ, ನೆನ್ನೆನೆ ಹೇಳದ್ನಲ್ಲ ಇದೆ ಅಂತ. ಇನ್ನು ಏನ್ ಮಾಡ್ತೀಯ, ತಿನ್ಕೊಂಬಿಡು. ಇವನು ಯಾರೋ ಸರಿಯಾದ ಮಾಡಿಬಿಡ್ತವನು. ಮಚ್ಚ, ಯಾಕೆ ಮಚ್ಚ ಬೇಜಾರಲ್ಲಿದ್ಯಾ? ಏನ್ ಹೇಳೋದ್ ಮಚ್ಚ, ನಾನ್ ಬಾಧೆ. ಡೈಲಿ ಒಬ್ಬ ಫೋನ್ ಮಾಡ್ತಾನೆ, ಸಗಣಿ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ನಾನು ಅಂತೀನಿ, ನೀನೇ ತಿನ್ಕೊಂಬಿಡ ಅಂತ ಹೇಳ್ಬಿಟ್ಟು ಡೈಲಿ ಫೋನ್ ಕಟ್ ಮಾಡ್ತಾನೆ. ಏನ್ ಮಾಡೋದು ಏನೋ ಗೊತ್ತೇ ಆಗ್ತಿಲ್ಲ. ಅಯ್ಯೋ, ಅದ್ರಲ್ಲಿ ಬೇಜಾರೇನಿದೆ? ನೆಕ್ಸ್ಟ್ ಸತಿ ಏನಾದ್ರು ಫೋನ್ ಮಾಡಿದಾಗ ಖಾಲಿ ಆಯ್ತು ಅಂತ ಹೇಳು ಅಷ್ಟೇ. ಅಣ್ಣ, ಸಗಣಿ ಇದೆಯಾ? ಇಲ್ಲ ಅಣ್ಣ, ಎಲ್ಲ ಖಾಲಿ ಆಗೋಯ್ತು. ಹೇಳಿದ ತಕ್ಷಣ ತಿನ್ಕೊಂಡ್ಬಿಟ್ಟದ್ರಿ ನನ್ ಮೇಲೆ. ಮಚ್ಚ, ನಾಳೆಯಿಂದ ಫೈನಲ್ ಎಕ್ಸಾಮ್ ಅಂತ ಗೊತ್ತು ತಾನೆ? ಹೂ ಮಚ್ಚ, ಫೇಲ್ ಏನಾದ್ರು ಆದ್ರೆ ನೀವು ಅಪ್ಪ ತಗೊಂಡೋಗಿ ತರಕಾರಿ ಅಂಗಡಿಗೆ ಹಾಕ್ತಾರೆ ಅಂತ ಗೊತ್ತು ತಾನೆ? ಹೂ ಮಚ್ಚಲು, ಅದಕ್ಕೆ ಫುಲ್ ಪ್ರಿಪೇರ್ ಆಗ್ಬಿಟ್ಟಿದ್ದೀನಿ. ಎಲ್ಲಿ ಏನೇನ್ ಪ್ರಿಪೇರ್ ಆಗಿದೆ ಸ್ವಲ್ಪ ಹೇಳು. ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಗೆಜೆಯುವ, ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಗೆಜೆಯುವ. ಹಲೋ, ಎಸ್, ನಾನು ದಿವ್ಯಾ ಮಾತಾಡ್ತಾ ಇದ್ದೀನಿ, KDFC ಇಂದ. ದಿವ್ಯಾ, ನೀನು ಚೆನ್ನಾಗಿದ್ಯಾ? ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರಾ? ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದೀನಿ. ನೀವು? ಊಟ ಏನಾದ್ರು ಮಾಡ್ದಾ? ಹೆಂಗೆ ಸರ್, ನೀವಿನ್ನೂ ಲೋನ್ ಕಟ್ಟಿಲ್ಲ ಸರ್. ನೀವು ಅದು ಬಿಡು ದಿವ್ಯಾ, ಊಟ ಮಾಡ್ದ ಇಲ್ವಾ? ಹೆಂಗೆ ಟೈಮಿಗೆ ಊಟ ಮಾಡಿ ಆರೋಗ್ಯನ ಚೆನ್ನಾಗ್ ನೋಡ್ಕೋಬೇಕು. ಕೆಲ್ಸ ಏನೋ ನಡೀತಾನೆ ಇರುತ್ತೆ. ಕೆಲ್ಸನೆಲ್ಲ ಸೈಡಿಗೆ ಹಾಕು ದಿವ್ಯಾ. ಎಷ್ಟ್ ದಿನ ಆಯ್ತು ನಿನ್ ಕೆಲ್ಸಕ್ಕೆ ಸೇರ್ಕೊಂಡು? 4 ವರ್ಷ ಸರ್. 4 ವರ್ಷ ಅಲ್ಲ ದಿವ್ಯಾ, 40 ವರ್ಷ ಆದ್ರೂ ಈ ಕೆಲ್ಸ ಇಲ್ಲಿ ಮುಗಿಯಲ್ಲ, ಗೊತ್ತಾಯ್ತಾ? ಮದ್ವೆ ಆಯ್ತಾ ಇಲ್ವಾ ನಿಂದು? ಇಲ್ಲ ಸರ್. ಅಯ್ಯೋ, ಇನ್ನು ಮದ್ವೆ ಆಗಿಲ್ಲ. ಜೀವನದಲ್ಲಿ ಯಾವ್ದು ಸುಖ ಸಿಗುತ್ತೋ ಅದನ್ ಮಾಡ್ಬೇಕು. ಅದ್ ಬಿಟ್ಬಿಟ್ಟು ನೀನ್ ಇದನ್ನೆಲ್ಲ ಮಾಡ್ಕೊಂಡ್ ಕುತ್ಕೊಂಡು ನೀನೇ ಟೆನ್ಷನ್ ತಾವ್ ನಮಗೂ ಟೆನ್ಷನ್ ಕೊಟ್ರೆ ಸರ್, ಅದು ಬಿಡಿ ಸರ್. ಲೋನು ನಿನ್ ಅತ್ತೆ ಇಷ್ಟ ಹೇಳಿದ್ಮೇಲೆ ಲೋನ್ ಅಂತ 2 ಫೋನ್. ಆಮಮ್ಮ ಹೇಳು. ನಾನು ಆಲ್ರೆಡಿ ಹುಡುಗಿನ್ ನೋಡಿದ್ದೀನಿ. ನಾಳೆ ಇಬ್ರು ಹೋಗ್ಬಿಟ್ಟು ಮದ್ವೆ ಮಾತುಕತೆ ಮುಗಿಸ್ಕೊಂಡ್ ಬರೋಣ. ಹೌದಾ? ಹುಡುಗಿ ಎಷ್ಟಾದ್ರೆ ಬೇಗ ಮದುವೆ ಆಗಿ, ಅದಕ್ಕೆಲ್ಲ ಯಾಕೆ ನನ್ನ ಕರ್ಕೊಂಡು ಹೋಗ್ತೀರಾ? ಮಿಂದ್ರಿ, ನನ್ಗಲ್ಲ ನಿನಿ ಮದ್ವೆ ಮಾಡಕ್ಕೆ. ಮಾಮ, ಜೀವನದಲ್ಲಿ ಹಿಂಗೋ ತಿಕ್ಕ ಹೊಡಿಸ್ಕೊಂಡ್ರು ಚೆನ್ನಾಗಿದ್ದೀನಿ. ಹಂಗೋ ಹಿಂಗೋ ಅಕ್ಕಪಕ್ಕದ ಮನೆಯಿಂದ 3 ಹೊತ್ತು ಊಟ ಸಿಗ್ತಾ ಇದೆ. ಎಣ್ಣೆ ಎಲ್ಲ ನನ್ ಫ್ರೆಂಡ್ಸ್ ಕೊಡಿಸ್ತಾರೆ. ಇಷ್ಟೆಲ್ಲ ಸಿಗ್ಬೇಕಾದ್ರೆ ಮಿಂಡ್ರು ಗೊತ್ತಿದ್ ಮದ್ವೆ ಯಾಕಾಗ್ಲಿ? ಲೌಡೆ, ನೀನೇ ತಾನೇ ಹೇಳ್ತಾ ಇದ್ದಿತ್ತು ಬೇಗ ಮದ್ವೆ ಮಾಡ್ರಿ ಮಾಮ ಅಂತ. ಇವಾಗೇನಾಯ್ತು? ಮೊದ್ಲು ಏನ್ ಅನ್ನಿಸ್ತಿತ್ತು ಅಂದ್ರೆ, ನಾನ್ ಮದ್ವೆ ಆದ್ರೆ ನಮ್ಮ ಮನೆ ಬಾಗ್ಲು ಪೂಜೆ ಮಾಡಕ್ ಬರ್ತಾಳೆ ಅನ್ನಿಸ್ತಿತ್ತು. ಆದ್ರೆ ಮದ್ವೆ ಆದ್ಮೇಲೆ ಅರ್ದು ಊರ್ ಬಾಗ್ಲಾಗುತ್ತೆ ಅಂತ ಗೊತ್ತಾದ್ಮೇಲೆ ಸೈಲೆಂಟ್ ಆಗ್ಬಿಟ್ಟೆ. ಅಣ್ಣ, ಈ ನನ್ ಮಕ್ಕಳದು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ಬೆಳಗ್ಗೆ 7 ಗಂಟೆಗೆ ಬರ್ತಾರೆ. ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಅಂತಾರಣ. ನಾನ್ ಹಂಗೆ ಕೇಳ್ಕೊಂಡು ಆರಾಮಾಗಿ ಪೀಸ್ ಆಗಿ ಮಲ್ಕೊಂಡಿರ್ತೀನಿ. ಸಡನ್ ಆಗಿ 12 ಗಂಟೆಗೆ ಬಂದ್ಬಿಟ್ಟು ಅಂತಾರಣ. ಆಮೇಲೆ ಮಧ್ಯಾಹ್ನ 2 ಅವರ್ ಬ್ರೇಕ್ ಅಣ್ಣ, ಲಂಚ್ ಬ್ರೇಕು. ಆಮೇಲೆ ಮತ್ತೆ 4 ಗಂಟೆಗೆ ಬರ್ತಾರಣ್ಣ. ಮೂರ್ ದಿವಸ ಹಿಂಗೆ ರೋದನೆ ಕೊಟ್ರು ಸರ್. ಹಣ್ಣು, ಹಂಪ್ಲ, ಕಡಬು, ಹಾಲು ಎಲ್ಲ ತಂದ್ಕೊಟ್ರು ಸರ್. ನಾನು ಹಂಗೆ ತಿನ್ಕೊಂಡು ಆರಾಮಾಗಿದ್ದೆ. ಒಂದ್ ದಿವ್ಸ ಹಂಗೆ ಆಚೆ ಹೋಗೋಣ ಬಾ ಅಂದ್ರು ಸರ್. ನಾನು ಸರಿ ಅಂತ ಹೋದೆ. ನೋಡಿದ್ರೆ ನದಿ ಎಸೆದ್ ಬಿಟ್ಟು ಹೋದ್ರು ಸರ್ ನನ್ನ. ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಏನ್ ಜೀವನ ಗುರು ನಮ್ದು. ಕಾಲೇಜಿಗೆ ಬಂದ್ರು ಒಂದ್ ಹುಡುಗಿನೂ ಮಾತಾಡ್ಸೋದೇ ಇಲ್ಲ. ಎಕ್ಸ್ಕ್ಯೂಸ್ ಮೀ, ಒಂದ್ ಎಕ್ಸ್ಟ್ರಾ ಪೆನ್ ಇದ್ರೆ ಕೊಡ್ತೀರಾ? ಹಾ, ಇದೇ ತಗೊಳ್ಳಿ. ಥ್ಯಾಂಕ್ ಯು ಅಣ್ಣ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ರೈಲ್ವೆ ಸ್ಟೇಷನ್ ಅಲ್ಲಿ ಬೋರ್ಡ್ ಹಾಕಿದ್ರು, ಅಪರಿಚಿತರಿಂದ ಏನು ತಗೋಬೇಡಿ ಅಂತ. ಅದಕ್ಕೆ ನಾನು ಟಿಕೆಟ್ ತಗೊಂಡಿರ್ಲಿಲ್ಲ. ಈಗ ಪೊಲೀಸ್ ಸ್ಟೇಷನ್ ಅಲ್ಲಿದ್ದೇನೆ. ನನ್ನ ಯಾಕೆ ಅರೆಸ್ಟ್ ಮಾಡಿದೀರಾ ಸರ್? ನಿನ್ ಹೆಂಡತಿ ಏನ್ ಮಾಡೋಳು ಗೊತ್ತಾ? ಯಾವನೋ ಲೋಫರು ರೋಡಲ್ಲಿ ನನ್ನ ಹೆಂಡತಿ ನೋಡಿ ವಿಷಲ್ ಹೊಡಿತಿದ್ನಂತೆ. ಬಾ ಅಂತ ಸಿಗ್ನಲ್ ಬೇರೆ ಕೊಡ್ತಾ ಇದ್ನಂತೆ. ಅದಕ್ಕೆ ಅವನ್ಗೆ ಚಪ್ಪಲಿ ತಗೊಂಡ್ರಿ ಅಂತ ನಾನೇ ಹೇಳಿದ್ದು. ಅಯ್ಯೋ ಬೋಳಿ ಮಗನೇ, ನೀನ್ ಹೆಂಡತಿ ಹೊಡೆದಿರೋದು ಟ್ರಾಫಿಕ್ ಪೊಲೀಸ್ ಅವನ್ಗೆ. ಇನ್ಸ್ಟಾವೇ ನಮ್ಮ ತಾಯಿ ತಂದೆ, ವಾಟ್ಸಪ್ಪೇ ನಮ್ಮ ಬಂಧು ಬಳಗ, ಫೇಸ್ಬುಕ್ ಬಿಟ್ಟು ಬುಕ್ಕು ಹಿಡಿದರೆ ಮೆಚ್ಚನ ಪರಮಾತ್ಮನು. ಸರ್, ನಾವು SBI ಬ್ಯಾಂಕಿಂದ ಮಾತಾಡ್ತಿರೋದು. ನೀವು ಮೇಂಟೈನ್ ಮಾಡ್ತಿರೋ ಬ್ಯಾಲೆನ್ಸ್ಗೆ ನೀವು ಅಕೌಂಟ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ ಸರ್. ನಿಮ್ಮ ಮನೇಲಿ ಜೀರಿಗೆ ಸಾಕ್ಷಿ ಡಬ್ಬಗಳಿದಾವೆ ಸರ್? ಇದ್ರೆ ಅದ್ರಲ್ಲಿ ಇಟ್ಬಿಡಿ ಸರ್. ಥ್ಯಾಂಕ್ ಯು ಸರ್.
ನಮ್ಮನ್ನ ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನ ನೋಡ್ಲಿಕ್ಕೆ ನಾವು ಬರಬಾರ್ದ? ಬರಾದ್ ಬಂದಿದಿ ಬಾನೆ ತಿಕ್ಕಿ ಹೋಗ್ಬಿಡು. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು.